ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀತಿ ಕತೆ. ಕಥೆಯ ಹೆಸರು ಮಾತಿನ ಮರ್ಮ. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಅವನಿಗೆ ಒಬ್ಬನೇ ಮಗನಿದ್ದನು. ರಾಜನ ಮಗನು ಮಂತ್ರಿಯ ಮಗನು ಒಳ್ಳೆಯ ಗೆಳೆಯರಾಗಿದ್ದರು. ಸತತವಾಗಿ ಇಬ್ಬರೂ ಕೂಡಿಯೇ ಆಟ ಆಡುವರು, ಕೂಡಿಯೇ ಊಟ ಮಾಡುವರು, ಒಬ್ಬರಿಗೊಬ್ಬರು ಮೈ ನೆರಳಿನಂತೆ ಕೂಡಿಯೇ ಇರುತ್ತಿದ್ದರು. ನೋಡಿದವರು ಇವರದೆಂತಹ ಗೆಳೆತನ ಎಂದು ಆಶ್ಚರ್ಯಪಡುವಂತೆ ಇತ್ತು. ಒಂದು ಸಲ ರಾಜ ಮತ್ತು ಮಂತ್ರಿಯೂ ಕೂಡಿ ಇವರ ಗೆಳೆತನ ಪರೀಕ್ಷಿಸಬೇಕೆಂದು ನಿರ್ಧರಿಸಿದರು. ಮಕ್ಕಳಿಬ್ಬರು ಊರಲ್ಲಿ ಇಲ್ಲದ ವೇಳೆಯಲ್ಲಿ ಇವರ ಇಬ್ಬರ ಗೆಳೆತನ ಬಿಡಿಸಿದವರಿಗೆ 100 ಬಂಗಾರದ ನಾಣ್ಯಗಳನ್ನು ಕೊಡಲಾಗುವುದು ಎಂದು ಡಂಗೂರ ಸಾರಿದರು. ಮುಂದೆ ಕೆಲವು ದಿನಗಳಲ್ಲಿ ಹಲವಾರು ಜನರು ಪ್ರಯತ್ನಿಸಿ ಸೋತರು. ಯಾರೇ ಏನು ಹೇಳಿದರೂ ಅವರು ತಮ್ಮ ಗೆಳೆತನ ಬಿಡಲಿಲ್ಲ. ಹೆಚ್ಚಾಗುತ್ತಾ ಹೋಯಿತೇ ಹೊರತು ಗೆಳೆತನ ಕೆಡಲಿಲ್ಲ. ಮುದುಕಿಯೊಬ್ಬಳು ಬಂದು ರಾಜನಿಗೆ, ನಾನು ಇಬ್ಬರ ಗೆಳೆತನ ಬಿಡಿಸುತ್ತೇನೆ ಎಂದು ಹೇಳಿದಳು. ಒಂದು ದಿವಸ ಮಂತ್ರಿಯ ಮಗನು ರಾಜನ ಮಗನು ಆಟ ಆಡುತ್ತಿರುವಾಗ ಮುದುಕಿಯು ಮಂತ್ರಿಯ ಮಗನನ್ನು ದೂರಕ್ಕೆ ಕರೆದು ಹೇಳಿದಳು, ಯಾರಿಗೂ ಹೇಳಬೇಡ. ಇಷ್ಟೇ ಹೇಳಿ ಅಲ್ಲಿಂದ ಮುಂದಕ್ಕೆ ಹೋದಳು. ಮಂತ್ರಿಯ ಮಗನು ತಿರುಗಿ ಬಂದು ಗೆಳೆಯನನ್ನು ಸೇರಿದನು. ಆಗ ರಾಜಕುಮಾರ ಕೇಳಿದನು, ಮುದುಕಿಯು ಏನು ಹೇಳಿದಳು? ಯಾರಿಗೂ ಹೇಳಬೇಡ ಎಂದು ಹೇಳಿ ಮುಂದಕ್ಕೆ ಹೋದಳು. ನನ್ನ ಮುಂದೆ ಹೇಳದಂತಹ ವಿಷಯ ಏನು ಹೇಳು ಎಂದು ಕೇಳಿದನು. ಯಾರಿಗೂ ಹೇಳಬೇಡ ಎಂದು ಹೇಳಿದಳು. ನನಗೆ ಹೇಳಬೇಕು. ಹೇಳು ಎಂದು ಒತ್ತಾಯ ಮಾಡಿದನು. ಯಾರಿಗೂ ಹೇಳಬೇಡ ಎಂದು ಹೇಳಿರುವಳು, ಅದನ್ನೇ ಹೇಳಿದನು. ಇಲ್ಲ, ನೀನು ಹೇಳಲೇಬೇಕು, ಹೇಳು. ಪದೇ ಪದೇ ಕೇಳಿದನು. ಯಾರಿಗೂ ಹೇಳಬೇಡ ಎಂದು ಹೇಳಿದ್ದಾಳೆ, ಅದನ್ನೇ ಹೇಳಿದನು. ನನಗೆ ಹೇಳಲಿಲ್ಲ ಅಂದ ಮೇಲೆ ನಿನ್ನಂಥ ಗೆಳೆಯ ನನಗೆ ಬೇಕಾಗಿಲ್ಲ. ಇಂದಿನಿಂದ ನಿನ್ನ ಗೆಳೆತನ ಸಾಕು ಎಂದು ಹೇಳುತ್ತಾ ಅಲ್ಲಿಂದ ಮನೆಗೆ ಹೋದನು. ಅಂದಿನಿಂದ 2-3 ದಿವಸಗಳವರೆಗೆ ಇಬ್ಬರೂ ಕೂಡಲಿಲ್ಲ. ಮುಂದೆ ರಾಜನು ಮಂತ್ರಿಯೂ ಕೂಡಿ ಮುದುಕಿಯನ್ನು ಕರೆದು ಇಬ್ಬರೂ ಮಕ್ಕಳನ್ನು ಕೂಡಿಸಿ ನಡೆದ ಘಟನೆಯನ್ನು ತಿಳಿಸಿ ಹೇಳಿದರು. ಮತ್ತೆ ಅವರಿಬ್ಬರ ಗೆಳೆತನ ಕೂಡಿತು. ಮುದುಕಿಗೆ ಬಹುಮಾನ ಕೊಟ್ಟು ಗೌರವಿಸಿದರು. ಕಥೆಯ ನೀತಿ. ಕೆಲವೇ ಒಂದೇ ಒಂದು ವಾಕ್ಯವು ಎಂತಹ ಅವಘಡ ಮಾಡುತ್ತದೆ. ತಿಳಿದು ಪರಾಮರ್ಶಿಸಿ ಮಾತನಾಡಬೇಕು. ಧನ್ಯವಾದಗಳು.